ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ನಯನ ಮನೋಜ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಿನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಇವತ್ತು ಮತ್ತೆ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾವೇನು ವರಮಹಾಲಕ್ಷ್ಮಿ ಕೂರಿಸಲ್ಲ, ಹಾಗಾಗಿ ಮಾಮೂಲಿ ದೇವ್ರ ಪೂಜೆನಾದರೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪೂಜೆ ಮಾಡೋದು ಸ್ವಲ್ಪ ಲೇಟೇ ಆಗುತ್ತೆ, ಯಾಕೆ ಅಂದರೆ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕರೆಕ್ಟಾಗಿ ಆದಮೇಲೆ ನನಗೆ ಮನಸ್ಸು ತೃಪ್ತಿ ಆಗೋವರೆಗೂ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ. ಎಷ್ಟೇ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಸ್ವಲ್ಪ ಲೇಟೇ ಆಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಅಂದರೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ದೇವ್ರ ನೈವೇದ್ಯಕ್ಕೆ ಪಂಚಾಮೃತ ಮಾಡಿದೆ. ಅರ್ಜೆಂಟಿಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ಪಂಚಾಮೃತ ಮಾಡಿಕೊಂಡೆ. ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗೋದಿತ್ತು, ಸ್ಯಾರಿನೂ ಕೂಡ ಹಾಕೋತಾ ಇದ್ದೀನಿ. ಈ ಸ್ಯಾರಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ರೆಡಿಯೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ದೆ. ಸಂಜೆ ನಾವು ಹೊರಟಾಗ ಮನೋರು ಇರಲಿಲ್ಲ, ಇವತ್ತು ಡ್ಯೂಟಿಗೆ ಹೋಗಿದ್ದರು. ಹಾಗಾಗಿ ನಾನು ಒಬ್ಬಳೇ ಇವತ್ತು ಹಬ್ಬನ ಆಚರಿಸ್ಬೇಕಾಯ್ತು. ನಾನು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿಕೊಂಡೆ. ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು. ಅಲ್ಲಿ ವರಮಹಾಲಕ್ಷ್ಮಿ ಕೂರಿಸಿದ್ರು. ಹಾಗಾಗಿ ಮನು ಅವರು ಸಂತು ಅಣ್ಣನ ಕಳಿಸ್ತೀನಿ, ಅವ್ರ ಜೊತೆನೇ ಹೋಗು ಅಂತ ಹೇಳಿದ್ರು. ನಾನು ಇಲ್ಲಿಂದ ಹೋಗಿ ಅಮ್ಮನ ಮನೆಗೆ ಹೋಗಿ ಅಮ್ಮನ್ನ ಪಿಕ್ ಮಾಡಿಕೊಂಡು ಆಮೇಲೆ ನಾವು ಹೊರಟ್ವಿ. ನಾವು ಹೊರಟಾಗ ಸಂಜೆ ಆಗಿತ್ತು. ನಾವು ಹೋದಾಗ ಲೇಟ್ ಆಗಿದ್ದರಿಂದ ನಾವು ಅವತ್ತು ಅಲ್ಲೇ ಉಳ್ಕೊಂಡಿದ್ವಿ. ನಮ್ಮ ಅತ್ತೆ ಮನೆಯಲ್ಲಿ ಈ ರೀತಿ ವರಮಹಾಲಕ್ಷ್ಮಿ ಕೂರಿಸಿದ್ರು. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ರೋ ಎಲ್ರಿಗೂ ಧನ್ಯವಾದಗಳು.